ಇನ್ನು ಮುಂದೆ ಪ್ರತಿ ವರ್ಷ ನನ್ನ ಮಗಳ ಹುಟ್ಟುಹಬ್ಬದ ದಿನದಂದು ಒಂದೊಂದು ಗಿಡವನ್ನು ನೆಟ್ಟು ಪೋಷಿಸುತ್ತೇವೆ. ಗಿಡ ಮರಗಳನ್ನು ದೇವರಂತೆ ಪೂಜಿಸುತ್ತೇವೆ. ಪ್ರಕೃತಿ ಧರ್ಮ ಕಾಪಾಡುತ್ತೇವೆ. ಈ ದಿನ ನಮ್ಮ ಮಗಳು ಹುಟ್ಟಿದ ಇವತ್ತಿಗೆ ಒಂದು ವರ್ಷ ಆಗಿದ್ದು, ನಾವು ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆ, ನಮ್ಮ ಮಗಳು ಹುಟ್ಟಿ ಒಂದು ವರ್ಷ ಪ್ರತಿ ವರ್ಷ ಗಿಡ ನೆಟ್ಕೊಂಡು ಹೋಗೋಣ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದು. ಆ ದೃಷ್ಟಿಯಿಂದ ನಾವು ಇವತ್ತನ್ನು ಸಪೋಟ ಗಿಡವನ್ನು ನೆಡ್ತಾ ಇದ್ದೀವಿ. ಈ ಸಪೋಟ ಗಿಡವನ್ನು ಚೆನ್ನಾಗಿ ಪೋಷಣೆ ಮಾಡಿ ಚೆನ್ನಾಗಿ ಬೆಳೆಸ್ತೀವಿ. ಪ್ರತಿ ವರ್ಷವೂ ಕೂಡ ನಮ್ಮ ಮಗಳ ಹುಟ್ಟುಹಬ್ಬ ದಿನದಂದು ಇದೇ ಥರ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ನೆಟ್ಟು ಹಣ್ಣಿನ ಗಿಡಗಳನ್ನು ಬೆಳೆಸ್ಬೇಕು ಅಂತ ನಾವು ಮನಸ್ಸಿನಲ್ಲಿ ಒಂದು ಸ್ಫೂರ್ತಿಯನ್ನು ಹೊಂದಿದ್ದೀವಿ. ಅವರು ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ನೀವು ಕೂಡ ಅಷ್ಟೇ, ನಿಮ್ಮ ಮಕ್ಕಳು ಒಂದು ಹುಟ್ಟಿದ ಹಬ್ಬನೇ ಆಗ್ಬೋದು, ಇನ್ನು ತುಂಬ ಏನು ಬೇರೆ ನಿಮಗೆ ಮೆಮೊರಿಯಬಲ್ ದಿನಗಳು ಏನು ಇರ್ತಾವೆ ದಿನಗಳು, ನೀವು ಒಂದೊಂದು ಗಿಡಗಳು ನೆಟ್ಟು ಈ ಥರ ಪರಿಸರವನ್ನು ನಾವೇ ಆದಷ್ಟು ಯಾಕೆ ಪರಿಸರ ಈಗ ನಾಶದ ಅಂಚಿನಲ್ಲಿದೆ, ಅದರಿಂದ ಪರಿಸರವನ್ನು ನಾವು ಬೆಳೆಸಬೇಕು. ಮರ ಗಿಡಗಳನ್ನು ನೆಡೋದ್ರ ಮೂಲಕ ಪ್ರಕೃತಿಯನ್ನು ನಾವು ಪೋಷಣೆ ಮಾಡೋಣ. ಈ ಮಗು ಮಾಡಿದ ಕೆಲಸ ಎಷ್ಟು ಇಡೀ ಪ್ರಪಂಚಕ್ಕೆ ಎಷ್ಟು ಮಾದರಿ ಆಗಂತ ಕೆಲಸ ಮಾಡಿದೆ. ಇದು ಚಿಕ್ಕ ವಯಸ್ಸು, ಇನ್ನೂ ಅವ್ರ ಜ್ಞಾನನೇ ಇಲ್ಲ, ಆದ್ರೂ ಒಂದು ಪ್ರಪಂಚಕ್ಕೆ ಮಾದರಿ ಆಗುವಂತ ಕೆಲಸಕ್ಕೆ ಮುನ್ನುಡಿ ಆಗಿದೆ. ಈ ಮಗುಗೆ ಪ್ರಕೃತಿ, ಈ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಕೊಡ್ಲಿ, ಒಳ್ಳೆ ಭವಿಷ್ಯ ಕೊಡ್ಲಿ. ಇವ್ರ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ, ಇವರ ತಂದೆ ತಾಯಿದ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಶುಭ ಹಾರೈಸ್ತೀನಿ.